ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನಿಮ್ಮ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡನ್ನ ಲಿಂಕ್ ಮಾಡಿದ್ದೀರಾ? ಇಲ್ಲ ಅಂದ್ರೆ ಈಗಲೇ ಆ ಕೆಲಸವನ್ನ ಮಾಡಬೇಕು. ನಾಳೆ ಮಾಡೋಣ ಬಿಡಿ ಅಂತ ಏನಾದರೂ ಕೂಡ ನೆಗ್ಲೆಕ್ಟ್ ಮಾಡಿದ್ರೆ, ಡಿಸೆಂಬರ್ 31ರ ಡೆಡ್ ಲೈನ್ ಮಿಸ್ ಮಾಡಿದ್ರೋ ಇನ್ನೊಂದು ವಾರದಲ್ಲಿ ದಂಡ ಕಟ್ಟೋದ್ರ ಜೊತೆಗೆ ವಜೀತಿಗೆ ಸಿಕ್ಕಿ ಬೀಳೋದಂತೂ ಗ್ಯಾರಂಟಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಈಗ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇಲ್ಲದೆ ಜೀವನ ನಡೆಸೋದು ತುಂಬಾ ಕಷ್ಟ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದ್ರಿಂದ ಹಿಡಿದು ವರ್ಷದಲ್ಲಿ ಆ ವರ್ಷದ ಕೊನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋವರೆಗೂ ಕೂಡ ಪ್ರತಿಯೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೂ ಕೂಡ ಇವೆರಡು ದಾಖಲೆಗಳು ಬೇಕೇ ಬೇಕು. ನೀವಿನ್ನೂ ಇವೆರಡನ್ನೂ ಕೂಡ ಲಿಂಕ್ ಮಾಡಿಲ್ಲ ಅಂದ್ರೆ ಎಚ್ಚರ, ನಿಮ್ಮ ಕೈಯಲ್ಲಿರೋದು ಇನ್ನು ಕೆಲವೇ ದಿನಗಳು ಮಾತ್ರ. ಡಿಸೆಂಬರ್ 31, 2025 ಈ ವರ್ಷ ಮುಗಿತಾ ಇದೆ. ಅದ್ರ ಒಳಗಡೆ ನೀವು ಆ ಲಿಂಕ್ ಅನ್ನ ಮಾಡಿಸ್ಕೊಂಡ್ಬಿಡಿ. ನೀವು ಮಾಡಿಸಿಲ್ಲ ಅಂದ್ರೆ ಜನವರಿ 1ರಿಂದ ಅಂದ್ರೆ 2026 ಜನವರಿ 1ನೇ ತಾರೀಕಿಂದ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯ ಆಗ್ಬಿಡುತ್ತೆ, ಬಂದ್ ಆಗ್ಬಿಡುತ್ತೆ. ಅದು ಓನ್ಲಿ ಬರೀ ಪ್ಲಾಸ್ಟಿಕ್ ಕಾರ್ಡ್ ಆಗ್ಬಿಡುತ್ತದು. ಹುಷಾರ್. ಸರ್ಕಾರ ಈ ಬಗ್ಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಒಮ್ಮೆ ಕಾರ್ಡ್ ಬಂದಾದ್ರೆ ಅದನ್ನ ಮತ್ತೆ ಆಕ್ಟಿವ್ ಮಾಡಿಸೋದು ಅಂದ್ರೆ ದೊಡ್ಡ ತಲೆನೋವು. ಸುಮ್ಮನೆ ಕಚೇರಿಗೆ ಸುತ್ತಿ 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 ಸುಸ್ತಾಗಬೇಕಾಗತ್ತೆ. ನೀವು ಒಮ್ಮೆ ಪ್ಯಾನ್ ಕಾರ್ಡ್ ಕೆಲಸ ಮಾಡೋದನ್ನ ನಿಲ್ಲಿಸಿದ್ರೆ ನಿಮ್ಮ ದೈನಂದಿನ ಹಣಕಾಸಿನ ವ್ಯವಹಾರಗಳೆಲ್ಲ ಕೂಡ ನಿಂತು ಹೋಗ್ಬಿಡುತ್ತೆ. ಲೋನ್ ಸಿಗೋದಿಲ್ಲ, ಹೊಸ ಅಕೌಂಟ್ ಓಪನ್ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ, ಕ್ರೆಡಿಟ್ ಕಾರ್ಡ್ ಸಿಗೋದಿಲ್ಲ. ಅಷ್ಟೇ ಯಾಕ್ರಿ, ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಹಾಕಿರೋ ದುಡ್ಡು ಕೂಡ ವಾಪಸ್ ಬರೋದು ಕಷ್ಟ, ಸಿಕ್ಕಾಕೊಂಡ್ಬಿಡುತ್ತೆಲ್ಲ. ಆದಾಯ ತೆರಿಗೆ ಕಟ್ಟೋಕ್ಕಾಗಲ್ಲ, ರೀಫಂಡ್ ಮಾಡೋಕ್ಕೂ ಕೂಡ ಆಗೋದಿಲ್ಲ, ಅದು ಬರೋದು ಇಲ್ಲ. ಇದನ್ನ ಲಿಂಕ್ ಮಾಡೋಕೆ ನೀವು ರಜಾ ಹಾಕಿ ಸರ್ಕಾರಿ ಆಫೀಸ್ಗಳಿಗೆ ಅಲಿಯೋ ಅವಶ್ಯಕತೆ ಇಲ್ಲ. ಸೊ ಈಗಲೇ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ಕೊಂಡ್ಬಿಡಿ. ಹೆಂಗ್ ಮಾಡ್ಕೊಳ್ಳೋದಪ್ಪ, ಎಲ್ಲಿಗೆ ಹೋಗ್ಬೇಕಪ್ಪ, ಆ ತಲೆ ಬಿಸಿ ಇದ್ರೆ ತೆಗೆದಾಕಿ. ನಾನು ಹೇಳುವಂತ ಸಿಂಪಲ್ ಟ್ರಿಕ್ಸ್ ಅನ್ನ ಉಪಯೋಗ ಮಾಡಿ. ಈಗ ನಿಮ್ಮ ಫೋನ್ ನೀವು ತೆಗೆದುಕೊಳ್ಳಿ. ನಿಮ್ಮ ಬಳಿ ಈಗಾಗಲೇ ಕೂಡ ಎಲ್ಲ ಹತ್ರ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ. ನೀವು ಫೋನ್ ಇಟ್ಕೊಳ್ಳಿ ಈಗ, ಅಥವಾ ಲ್ಯಾಪ್ಟಾಪ್ ಇದ್ರೆ ಅದನ್ನು ಯೂಸ್ ಮಾಡಿ, ಅದೇ ಸಾಕು. ಕೆಲವೇ ನಿಮಿಷಗಳಲ್ಲಿ ಮನೇಲೇ ಕೂತ್ಕೊಂಡು ನೀವು ಲಿಂಕ್ ಮಾಡ್ಬೋದು. ಆದಾಯ ತೆರಿಗೆ ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ incometax.government.in ಹೋಗಿ ಲಾಗಿನ್ ಆಗಿ. ಹೋಮ್ ಪೇಜ್ನಲ್ಲಿ ಕ್ವಿಕ್ ಲಿಂಕ್ಸ್ ಸೆಕ್ಷನ್ನಲ್ಲಿ ಲಿಂಕ್ ಆಧಾರ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ನಂಬರ್ ಹಾಕಿ. ಆಗ ನಿಮ್ಮ ಫೋನ್ಗೆ ಒಂದು OTP ಬರುತ್ತೆ. ಅದನ್ನ ಎಂಟರ್ ಮಾಡಿ ವೆರಿಫೈ ಮಾಡಿದ್ರೆ ಕೆಲಸ ಮುಗ್ದೇ ಹೋಯ್ತು. ನಿಮ್ಮ ಆಧಾರ್ಗೂ ಪ್ಯಾನ್ಗೂ ಲಿಂಕ್ ಆಗೇ ಹೋಯ್ತು ಅಷ್ಟೇ. ಬೇಕಿದ್ರೆ SMS ಮೂಲಕನೂ ಕೂಡ ಮಾಡ್ಬೋದ್ರಿ. ಆದ್ರೆ ವೆಬ್ಸೈಟ್ ಮಾಡೋದು ಬೆಸ್ಟ್, ಒಳ್ಳೆ ಆಪ್ಷನ್ಸ್. ಇನ್ನೊಂದು ವಾರದೊಳಗೆ ಲಿಂಕ್ ಮಾಡದೆ ಹೋದ್ರೆ ನೀವು 1,000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಇದರ ಜೊತೆಗೆ ಪ್ಯಾನ್ ಕಾರ್ಡ್ ಮತ್ತೆ ಪಡೆಯೋದಕ್ಕೆ ಹರಸಾಹಸ. ಹುಷಾರ್. ಅದ್ರ ಬದಲು ಈಗಲೇ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿ. ಮುಂದೆ ಬರೋ ತಲೆನೋವಿಂದ ಎಸ್ಕೇಪ್ ಆಗಿ. ಹೇಳೋದಂತೂ ಹೇಳಿದ್ದೀನಿ, ಮಾಡ್ಕೊಳ್ಳೋದು ನಿಮಗೆ ಬಿಟ್ಟು ಮಾಡ್ಕೊಳ್ಳಿ. ಇದೇ ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ